ಗುರುವಿನ ಬಲ ಇನ್ನೂ ಬರಬೇಕಷ್ಟೇ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ಈ ತಿಂಗಳು ಅಷ್ಟೇ, ಮುಂದಿನ ತಿಂಗಳು ಅಷ್ಟೇನೆ. 8ನೇ ಮನೆಯಲ್ಲಿ ಎಲ್ಲ ಗ್ರಹರು ಸೇರಿಕೊಳ್ತಕ್ಕಂಥದ್ದು, 7ನೇ ಮನೆಯಲ್ಲಿ ಕುಜನು ಇರ್ತಕ್ಕಂಥದ್ದು. ಶುಭ ಕಾರ್ಯಗಳಲ್ಲಿ ವಿಘ್ನ ಬರುತ್ತೆ. ಸಂಬಂಧಗಳು ಆಗಿ ವಿವಾಹಾದಿ ವಿಷಯಗಳಲ್ಲಿ ಸಂಬಂಧಗಳು ಆಗಿ ಅದು ಸ್ವಲ್ಪ ವಿಕಾರ ಹೊಂದತಕ್ಕಂಥದ್ದು ಅಥವಾ ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಈ ರೀತಿಯ ದೋಷಗಳಿದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ, ಸ್ವಲ್ಪ ವಿಚಾರ ಮಾಡಿ, ದೊಡ್ಡವರು ತಿಳಿದವರನ್ನು ಕೇಳಿ ಕೆಲಸಗಳನ್ನು ಮಾಡಿ ಒಳ್ಳೆಯದಾಗ್ತದೆ. ಆರೋಗ್ಯವು ಕೂಡ ಸ್ವಲ್ಪ ಹೆಚ್ಚು ಈಗಿರುವ ಆ ಅನಾರೋಗ್ಯವು ಉಲ್ಬಣ ಆಗ್ತಕ್ಕಂಥದ್ದು. 8ನೇ ಮನೆಯಲ್ಲಿ ಪಾಪಗ್ರಹರನ್ನು ರವಿಯ ಸಹಿತ ಹಲವು ಗ್ರಹರು ಸೇರಿದಾಗ ಅನೇಕವಾಗಿರ್ತಕ್ಕಂತಹ ದೋಷಗಳಿಗೆ ಆರೋಗ್ಯ ವಿಷಯದಲ್ಲಿ ನಮಗೆ ಉಪದ್ರವ ಬರ್ತದೆ. ಉದ್ಯೋಗದಲ್ಲಿ ಕೂಡ ಸ್ವಲ್ಪ ನೀರಸವಾಗಿರ್ತದೆ. ತಾಳ್ಮೆ ವಜ್ರದ ಕವಚ ಮಂಕುತಿಮ್ಮ ಅಂತಾರೆ ಗುಂಡಪ್ಪನವರು. ತಾಳ್ಮೆಯಿಂದ ಇದನ್ನೆಲ್ಲ ಎದುರಿಸಬೇಕು ಮತ್ತು ಭರವಸೆಯಿಂದ. ತಾಳ್ಮೆ ಅಂತಂದರೆ ಟ್ರಾಫಿಕ್ ಜಾಮಿಂದ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೋ ಏರ್ಪೋರ್ಟ್ಗೋ ಹೋದಂತೆ, ಅದು ತಾಳ್ಮೆ. ನೀವೇನು ಮಾಡೋಕ್ಕಾಗಲ್ಲ. ಯು ಕೆನಾಟ್ ಫ್ಲೈ ಟ್ರಾಫಿಕ್ಕಲ್ಲಿ. ಎಲ್ಲರ ಮಧ್ಯ ತಾಳ್ಮೆಯಿಂದ ಹೋಗಬೇಕು. ಇದು ತಾಳ್ಮೆ, ಇದು ಅನಿವಾರ್ಯ. ಇನ್ನೊಂದು ಭರವಸೆ, ಒಳ್ಳೆಯದಾಗುತ್ತೆ, ಸರಿ ಆಗುತ್ತೆ. ಇದೊಂದು ದಾಟ್ಕೊಂಡು ಹೋದ್ರೆ ಬಸ್ ಸಿಗ್ತದೆ ಅಥವಾ ಫ್ಲೈಟ್ ಸಿಗ್ತದೆ, ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ, ಇದು ಭರವಸೆ. ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮಗೆ ನಾವೇ ನುಡ್ಕೊಳ್ತಕ್ಕಂತಹ ಭವಿಷ್ಯ. ಮಾಸ ಭವಿಷ್ಯ, ವರ್ಷ ಭವಿಷ್ಯ ಎಲ್ಲ ಬಿಡಿ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ಆತ್ಮವಿಶ್ವಾಸ. ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಯಾವುದೂ ಇಲ್ಲ. ಹೊರಗಿಂದ ನಾವು ಎಷ್ಟೇ ಭವಿಷ್ಯ ಹೇಳಿದ್ರೂ ನಿಮಗೆ ಒಳಗಡೆ ವಿಶ್ವಾಸ ಇಲ್ಲದೆ ಹೋದರೆ, ಅಪನಂಬಿಕೆ ಇದ್ದರೆ, ಗಂಭೀರತೆ ಸೀರಿಯಸ್ನೆಸ್ ಇಲ್ಲದೆ ಹೋದರೆ, ಫೋಕಸ್ಡ್ ಸೈಟ್ ಇಲ್ಲದೆ ಹೋದರೆ ನಾವು ಹೊರಗಡೆಯಿಂದ ಏನು ತುಂಬೇನು ಪ್ರಯೋಜನ? ಹಾಗಾಗಿ ಆತ್ಮವಿಶ್ವಾಸ ಬಹಳ ಮುಖ್ಯ ಕರ್ಕರಾಶಿಯವರಿಗೆ. ಶ್ರೀ ದುರ್ಗಾದೇವಿಯ ಅಲಂಕಾರ ಪೂಜೆ, ಅರ್ಚನೆ, ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಕ್ಷೇತ್ರಗಳಿಗೆ ದರ್ಶನ, ಇದೆಲ್ಲವನ್ನು ಯಥಾಶಕ್ತಿ ಮಾಡಿಕೊಂಡು ಮುಂದೆ ಹೋಗೋದು ಕರ್ಕರಾಶಿಯವರಿಗೆ.